ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಆರ್ಯನ್ ಮೀ ಟಾಕ್ಸ್. ನಾನು ನಿಮ್ಮ ಹರ್ಷ. ಸೊ ಇವತ್ತಿನ ವಿಡಿಯೋ ಏನು ಅಂದರೆ ನಿಮ್ಮನ್ನೆಲ್ಲ ನಮ್ಮ ಪಾಪುವಿನ ಒಂದು ವಿಶೇಷವಾದ ದಿನಕ್ಕೆ ನಾನು ನಿಮ್ಮನ್ನು ಕರ್ಕೊಂಬರ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ವಿಶೇಷವಾದ ದಿನ ಅಂತ ಹೇಳಿದ್ನಲ್ವ, ಅದೇನು ಅಂದರೆ ಯಾರದು ಬಂದ ಬಂದ ಚಿನ್ನಿ ರಾಜ ಮುಕ್ಕಾಲು ಬಾಡಿ ಬಿಟ್ಟ. ಹಲೋ ಮಿಸ್ಟರ್. ಈಗ ನಮ್ಮ ಪಾಪುಗೆ 7 ತಿಂಗಳು ತುಂಬಿ 8ನೇ ತಿಂಗಳಿಗೆ ಬಿದ್ದಿದೆ. 8ನೇ ತಿಂಗಳಿಗೆ ಬಿದ್ದು 1 ದಿನ ಆಗಿದೆ. ಸೊ ಇವನು ಬರಗೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕಡೆ ನಿಲ್ತಾ ಇಲ್ಲ. ಮನೇಲಿ ಎಲ್ಲ ಕಡೆನೂ ಬರಗ್ತಾನೆ ಇದ್ದಾನೆ. ಮತ್ತು ಹೊಸ್ಲ ಹತ್ರ ತುಂಬ ಸಾರಿ ಬರ್ತಾ ಇದ್ದ ಹೊಸಲನ್ನ ದಾಟೋದಕ್ಕೆ. ನಾವೇನು ಸ್ಟಾಪ್ ಮಾಡ್ತಾ ಇರಲಿಲ್ಲ. ಹೊಸಲು ದಾಟ್ಲಿ ಅಂದ್ಬಿಟ್ಟು ಬಿಟ್ಬಿಡ್ತಾಯಿದ್ರಿ. ಅವ್ನು ಬರೋದು 1-2 ಸಲ ಟ್ರೈ ಮಾಡೋದು, ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಹೋಗ್ಬಿಟ್ಟು ನಾರ್ಮಲ್ ಹಾಲಲ್ಲೆಲ್ಲ ಓಡಾಡ್ಕೊಂಡಿರೋದು, ಆ ರೀತಿ ಮಾಡ್ತಾ ಇದ್ದ. ಬಟ್ ಇವತ್ತು ಸಡನ್ನಾಗಿ ಬಂದ್ಬಿಟ್ಟು ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ನಿಧಾನಕ್ಕೆ ಬಾಡಿನ ಪುಷ್ ಮಾಡ್ತಾ ಇದ್ದ. ದಾಟೋದಕ್ಕೆ ಈ ಕಡೆ ಬರಬೇಕು, ನಾನು ಅಕ್ಕ ಈ ಕಡೆ ಇದ್ದೀವಲ್ವ, ಸೊ ಬರಬೇಕು ಅಂತ ನಿಧಾನಕ್ಕೆ ದಾಟ್ದ. ಇಲ್ಲಿಗೆ ಬಂದಾಗ ಫುಲ್ ಸ್ಪೀಡ್ ಆಗೋದ. ಬಾಟು ದಾಟೋವರೆಗೂ ನಿಧಾನಕ್ಕಿದ್ದ. ಇಲ್ಲಿ ಬಂದ್ಮೇಲೆ ಜುರುಕ್ ಜುರುಕ್ ಇವಾಗ ಸ್ಪೀಡ್ ಆಗೋದ. ಅದು ದಾಟೋವರೆಗೂ ಹೊಸದಲ್ಲ, ಅದು 1 ಅವರ್. ಬರ್ತೀಯಮ್ಮ, ನನ್ನ ಹತ್ರ ಬರ್ತೀಯ, ಅಮ್ಮ ಹತ್ರ ಬರ್ತೀಯಾ? ಚಿನ್ನಿ ಇಲ್ಲ ನೋಡು ಮಮ್ಮ. ಓ ನನ್ನ ಹತ್ರ ಬರ್ತೀಯಾ? ದೊಡ್ಡಮ್ಮ ಹತ್ರಕ್ಕೆ ಹೋದ. ಚಿನ್ನಾರಿ ನೀನು. ನನ್ನ ಹತ್ರ ಚಿನ್ನಾರಿ ಪಾಪ. ಎಲ್ಲಿಗೆ? ಮೂಲೆ ಮನೆಗೆ. ಲೇ ಅಪ್ಪ ಬಾ, ನೀನು ಬಿಟ್ರೆ ಹೋಗ್ತೀಯ. ಮನೆಯೆಲ್ಲ ತಿರುಗ್ತೀಯಲ್ಲೇ. ಅಜ್ಜಿ ಸೌಂಡ್ ಬಂದ ಬಂಗಾರ. ಏನಕ್ಕೆ ನೀನ್ ಇವತ್ತು ಹೊಸಲು ದಾಟಿರೋದು? ಏನ್ ಸಮಾಚಾರ ನಿಂದು? ಏನು ದೊಡ್ಡನಾಗಿದ್ಯಾ? ಬಂದಿರೋದು ಅಲ್ಲಿಂದ. ಅದ್ ದಾಟೋವರೆಗೂ ನಿಧಾನ ಮಾಡ್ದ. ಬಾಡಿ ಒನ್ಸ್ ಬಾಡಿ ಆಚೆಗೆ ಬರೋಷ್ಟೊದಕ್ಕೆ ಏನ್ ಜಿರುಕ್ 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 ಜಿರುಕ್. ಅಲ್ಲಪ್ಪ ಸ್ವೀಟಾ ಕೊಡಿ, ಸ್ವೀಟ್ ಕೊಡಿ ನನ್ಗೆ. ನಿಮ್ಮಪ್ಪ ಫೋನ್ ಮಾಡು. ಹೋಗಿ ಫೋನ್ ಮಾಡೋಗು ಪಪ್ಪಗೆ. ಬಾ, ಹೊಸಲು ದಾಟಿದೀನಿ, 1 kg ಎತ್ಕೊ ಬಾ ಅಂತೇಳಿ. 100 kg ಎತ್ತೋದು ಅಣ್ಣಕ, ಅಣ್ಣ ಬಾಂಡಿಗೆ. ಎಲಿಫೆಂಟ್ ಎಲ್ಲಿ ಚಿನ್ನಿ? ಗುಡ್ ಗುಡ್. ಆಗ ಇಲ್ಲಿಗೆ ಬರ್ತಾವನೆ ತಿರ್ಗಾ. ಅದೇ ಕೆಲಸ ಬರೋದು. ಇಲ್ಲಿ ಬರ್ತಾ ಇದೀಯಾ? ಇವಾಗ ಮಮ್ಮ ಹತ್ರಕ್ಕೆ ಬರೋದು. ನನ್ನ ಹತ್ರ ಬರ್ತೀಯಾ? ಏ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾಯ್ ಹೋಗು ತಿಟ್ಟು. ಚಿನ್ನಿ ಪಪ್ಪ, ಬಂಗಾರ ಪಪ್ಪ, ನೀನು ಆಡ್ಕೊಂಡಿರು, ನಾನು ಸರಿ ಮಾಡ್ಕೊಬರ್ತೀನಿ ನಿಂಗೆ. ಹೇಗೋ ನನ್ನ ಮಗ ಇವತ್ತು ಹೊಸಲನ್ನ ದಾಟ್ಬಿಟ್ಟ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಮಕ್ಕಳು ಹಾಗೆ ಅಲ್ವಾ, ಅವ್ರು ಏನೇ ಮಾಡಿದ್ರು ನಮಗೆ ಖುಷಿ ಆಗುತ್ತೆ. ಅವ್ರು ಕೂತ್ಕೊಂಡ್ರೂ ಖುಷಿ, ಅವ್ರು ನಿಂತ್ಕೊಂಡ್ರೂ ಖುಷಿ, ಅವ್ರು ಅಳ್ತಾ ಇದ್ರೂ ಖುಷಿ ಆಗುತ್ತೆ, ಅವ್ರು ನಗ್ತಾ ಇದ್ರೂ ಸಹ ಖುಷಿ ಆಗುತ್ತೆ. ತುಂಬ ಕ್ಯೂಟಾಗಿರುತ್ತೆ ಮಕ್ಕಳು ಮಾಡುವಂತಹ ಪ್ರತಿಯೊಂದು ಕೆಲಸನೂ ಅಷ್ಟೇ. ಸೊ ನಮಗಂತೂ ಇವತ್ತು ಮನೇಲಿ ಎಲ್ಲರಿಗೂ ತುಂಬ ಖುಷಿ ಆಗೋಯ್ತು ಅವನು ಹೊಸಲು ದಾಟಿದ್ದು ನೋಡಿಬಿಟ್ಟು. ಎಲ್ಲ ಅಷ್ಟೇ, ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಅಂತಾರಲ್ವ. ಸೊ ಅವ್ನು ಫಸ್ಟು ಹೊಸಲು ದಾಟಿದ್ದು, ಅದು ಕ್ಯಾಮ್ರಲ್ಲಿ ಹಿಡ್ದಿದ್ದು ಅಷ್ಟೇ. ಸಡನ್ನಾಗಿ ಅವ್ನು ಅರ್ಧ ಬಾಡಿ ಬಂದುಬಿಟ್ಟಿದ್ದ ಈ ಕಡೆ. ಆವಾಗ ನಾನು ಮೊಬೈಲ್ ಎತ್ಕೊಂಡ್ಬಂದು ನೋಡೋಣ ಇವತ್ತೇನಾದರೂ ದಾಟ್ತಾನೇನೋ ಅಂದ್ಬಿಟ್ಟು ವಿಡಿಯೋನ ಶೂಟ್ ಮಾಡಿದ್ದು. ಸೊ ನಮಗೂ ಗೊತ್ತಿರಲಿಲ್ಲ ಅವ್ನು ದಾಟ್ತಾನೆ ಇವತ್ತು ಅಂತ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತೆ ಇನ್ನು
ಅವನೊಂದ್ಸಲಿ ದಾಟೋದಕ್ಕೆ ಪ್ರಯತ್ನ ಪಟ್ಟು ಸ್ವಲ್ಪ ಕಷ್ಟಪಟ್ಟನಲ್ವಾ. ಸೊ ಆವತ್ತು ನೋಡಿ ಅದೇ ಟೈಮಿಂಗ್ಸ್ ಮತ್ತೆ ಒಂದ್ಸಲಿ ಬರ್ತಾ ಇದ್ದಾನೆ. ಸೊ ತುಂಬ ಕಷ್ಟ ಆಗ್ತಾ ಇದೆ ಅವನಿಗೆ ದಾಟೋದಕ್ಕೆ. ಮೊದಲನೇ ಬಾರಿ ಸ್ವಲ್ಪ ನಿಧಾನಕ್ಕೆ ಬಂದ್ಬಿಟ್ಟ, ಆಮೇಲೆ ನೋಡಿ ಸೆಕೆಂಡ್ ಟೈಮು ಒದ್ದಾಡ್ತಾ ಇದ್ದಾನೆ, ಬರೋಕೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಆಮೇಲೆ ನೆಕ್ಸ್ಟ್ ಡೇ ಎಲ್ಲನೂ ಏನು ನಾವು ಕೆಳಗೆ ಬಿಟ್ಟಿದ್ದೀವಿ ಅಂದರೆ ಸಾಕು ಓಡೋಡಿ ಬಂದು ಇಲ್ಲಿ ನಿಂತ್ಕೊಳೋದು ಹೊಸಲು ದಾಟೋದಕ್ಕೆ. ಅವನು ಇನ್ನೆಲ್ಲೂ ಹೋಗ್ತಾ ಇಲ್ಲ, ಹಾಲಲ್ಲಿ ಆಟಾಡೋದು, ಇಲ್ಲಿ ಬರೋದು, ದಾಟೋದು. ಈಗಂತೂ ಕೇಳೋದೇ ಬೇಡ, ಹೊರಗಡೆ ಎಲ್ಲ ಹೋಗ್ತಾ ಇರ್ತಾನೆ. ಅವನು ಏನು ಬಿಟ್ಟರೆ ಸಾಕು ನಮ್ಮ ಕಣ್ಣು ತಪ್ಪಿಸಿ ಯಾಮಾರಿಸಿ ಓಡ್ತಾ ಇರ್ತಾನೆ ಅವನು. ಸೊ ಫಸ್ಟ್ ಟೈಮು ಭಯ ಇರುತ್ತೆ ಅವ್ರಿಗೂ ಸಹ ಪ್ರತಿಯೊಂದು ಮಾಡೋದಕ್ಕೆ, ಮತ್ತು ಸ್ವಲ್ಪ ನಿಧಾನ ಆಗುತ್ತೆ. ಕಲ್ತ ಮೇಲೆ ಅಂತೂ ಅವ್ರಿಗೆ ಏನೋ ಹಿಡಿಯೋದೇ ಬೇಡ ಬಿಡಿ, ಅಷ್ಟು ಸ್ಪೀಡಾಗಿ ಓಡಾಡ್ತಾ ಇರ್ತಾರೆ. ಆವಾಗಲೇ ಬಂದೆ. ಇವಾಗ ಬರಕ್ ಆಗ್ತಾ ಇಲ್ಲ ಅಂತ ಅಳು ಇವಾಗ. ಇನ್ನು ಇವತ್ತು 9:10 ಆಲ್ಮೋಸ್ಟ್ 9 ಗಂಟೆಗೆ ಇವನು ಹೊಸಲನ್ನ ದಾಟಿದ್ದು ಬೆಳಗ್ಗೆ. ಸೊ ಟೈಮಿಂಗು ಸಹ ನೋಟ್ ಮಾಡ್ಕೊತಾ ಇದ್ದೀವಿ, ಯಾವಾಗ ದಾಟದ ಅಂದ್ಬಿಟ್ಟು. ನೋಡಿ ಇನ್ನು ಒದ್ದಾಡ್ತಾ ಇದ್ದಾನೆ ಅಲ್ಲಿ. ಇನ್ನು ಮಧ್ಯಾಹ್ನ ಅಕ್ಕ ಒಬ್ಬಟ್ಟು ಅನ್ನೋದನ್ನು ಮಾಡ್ತಾಯಿದ್ದಾಳೆ. ಸೊ ನಾನು ಮಾರ್ನಿಂಗೇ ಹೇಳಿದೆ, ಸುಮ್ಮನೆ ರಿಸ್ಕ್ ಇಟ್ಕೋಬೇಡ, ಕಷ್ಟಪಡಬೇಡ, ಏನಾದರೂ ಪಾಯಸ ಮಾಡು ಸಾಕು, ನಾವೇ ಅಲ್ವಾ ತಿನ್ನೋದು, ಪಾಯಸವನ್ನು ಮಾಡ್ಕೊಂಡು ತಿನ್ನೋಣ ಪರವಾಗಿಲ್ಲ, ಅದು ಸ್ವೀಟೇ ಅಲ್ವಾ ಅಂತ. ಅಕ್ಕ ಏನು ಪಾಯಸ ಯಾವಾಗೂ ಮಾಡ್ತಾ ಇರ್ತೀವಿ, ಇರು ಒಬ್ಬಟ್ಟು ಮಾಡಿಬಿಡ್ತೀನಿ ಅಂತ ಹೇಳಿದ್ಲು. ನಾನಂದೆ ಒಬ್ಬಳೇ ಕಷ್ಟಪಟ್ಟು ಮಾಡ್ತೀಯಾ, ನನಗಲ್ಲಿ ಪಾಪುನ ಇಟ್ಕೊಂಡು ನನಗೆ ಒಂದು ಚೂರು ಟೈಮ್ ಸಿಗೋದಿಲ್ಲ ಏನು ಎಲ್ಪ್ ಮಾಡೋದಕ್ಕೆ, ನನಗೆ ಬೇಜಾರು ಅನಿಸ್ತಾಯಿತ್ತು. ಒಬ್ಬಟ್ಟು ಅಂದರೆ ಎಷ್ಟು ದೊಡ್ಡ ಕೆಲಸ ಇರುತ್ತಲ್ವ. ಇನ್ನು ಹಿತೈಷ್ ಅವರೆಲ್ಲ ಕಾಲೇಜ್ಗೆ ಹೋಗಿರ್ತಾರೆ, ನೀನು ಒಬ್ಬಳೇ ಯಾಕೆ ಮಾಡ್ತೀಯ, ರಿಸ್ಕ್ ಇಟ್ಕೋಬೇಡ, ಪಾಯಸ ಮಾಡು ಅಂತ ಹೇಳಿದೆ. ಅಕ್ಕ ಇಲ್ಲ ಇರು ನಾನು ಸ್ವಲ್ಪ ಮಾಡ್ತೀನಿ, ಎಷ್ಟೊತ್ತು ಮಾಡೋದು ಅಂದ್ಬಿಟ್ಟು ಒಬ್ಬಟ್ಟಿಗೆ ಲಾಸ್ಟಿಗೆ ಒಬ್ಬಟ್ಟೆ ಫಿಕ್ಸ್ ಮಾಡಿ ಮಾಡ್ತಾಯಿದ್ದಾಳೆ. ಸೊ ಈಗ ಒಬ್ಬಟ್ಟೆಲ್ಲ ರೆಡಿ ಆಗ್ತಾಯಿದೆ. ಮತ್ತು ಈ ಹೋಳಿಗೆ ಶೀಟ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ. ಇದು ಆನ್ಲೈನಲ್ಲಿ ಸಿಗುತ್ತೆ ನೋಡಿ, ರೀಯೂಸಬಲ್ ಹೋಳಿಗೆ ಶೀಟ್ ಅಂತ. ಸೊ ನೀವು ಸರ್ಚ್ ಮಾಡಿದ್ದೀರಾ ಇಲ್ಲ, ಇದ್ರ ಬಗ್ಗೆನೇ ಡೀಟೇಲ್ ವಿಡಿಯೋ ಇದೆ. ಸೊ ಆದರೆ ಲಿಂಕಲ್ಲಿ ಏನು ಎಂಡ್ ಕಾರ್ಡ್ಸಲ್ಲಿ ಕೊಟ್ಟಿರ್ತೀವಿ, ನೋಡಿ ಒಮ್ಮೆ ಚೆಕ್ ಮಾಡಿ ತಗೊಳ್ಳಿ. ತುಂಬ ಯೂಸ್ ಇದೆ. ನಾವು ತಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾಯಿದೆ ಅನಿಸುತ್ತೆ. ಅದೇ ಹೋಳಿಗೆ ಶೀಟ್ನ ಯೂಸ್ ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ. ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ರೊಟ್ಟಿ ಮಾಡ್ಬೋದು, ಮತ್ತು ಅದೇನು ಒಬ್ಬಟ್ಟಿಗೆಲ್ಲನೂ ಸಹ ತುಂಬ ಯೂಸ್ ಆಗುತ್ತೆ. ಯಾರಿಗಾದ್ರೂ ಬೇಕಾಗಿದ್ದರೆ ತಗೊಳ್ಳಿ. ಸೊ ಈಗ ಅಕ್ಕ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಇವತ್ತಂತೂ ಒಬ್ಬಟ್ಟುಗಳಂತೂ ಸಖತ್ತಾಗಂದರೆ ಸಖತ್ ಟೇಸ್ಟಿಯಾಗಿತ್ತು. ಯಾಕಂದರೆ ಅಕ್ಕ ಅವರು ರೀಸೆಂಟ್ಲಿ ಮಂಡ್ಯ ಕಡೆ ಹೋಗಿದ್ದರು, ಅಲ್ಲಿ ಬೆಲ್ಲ ತಂದಿದ್ರು, ಆರ್ಗ್ಯಾನಿಕ್ ಬೆಲ್ಲ. ಆ ಬೆಲ್ಲ ಟೇಸ್ಟ್ ಅಂತೂ ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ. ನಾರ್ಮಲ್ ಬೆಲ್ಲ ತಿಂದು ಈ ಆರ್ಗ್ಯಾನಿಕ್ ಬೆಲ್ಲ ತಿಂದರೆ ಅದರ ಟೇಸ್ಟೇ ಬೇರೆ. ತುಂಬ ಇಷ್ಟ ಆಯಿತು ನನಗೆ ಈ ಸಲ ಒಬ್ಬಟ್ಟು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದೇ ಬೆಲ್ಲ ಹಾಕ್ಬಿಟ್ಟು ಒಬ್ಬಟ್ಟು ಮಾಡು ಅಂತ ಅಕ್ಕಗೆ. ಸೊ ಇನ್ನು ಒಬ್ಬಟ್ಟೆಲ್ಲ ಮಾಡಿದ್ದಾಯಿತು. ಇನ್ನು ಈವ್ನಿಂಗು ಪೂಜೆ ಮಾಡೋಣ ಅಂತ ಅಕ್ಕ ಈಗ ಪೂಜೆ ತಟ್ಟೆನ ರೆಡಿ ಮಾಡ್ತಾಯಿದ್ದಾಳೆ. ಸೊ ಅವನು ಬೆಳಗ್ಗೆ ದಾಟಿದ್ದಲ್ವ, ಮಧ್ಯಾಹ್ನ ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ರೆಡಿ ಮಾಡಿಟ್ಕೊಂಡು ಈಗ ಈವ್ನಿಂಗು ಪೂಜೆ ಎಲ್ಲ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಏನಂತ ಗ್ರ್ಯಾಂಡ್ ಏನಿಲ್ಲ, ನಾರ್ಮಲಾಗಿ ಪೂಜೆ ಸಾಮಾನಿಗೆ ಏನೇನು ಬೇಕು ಹೊಸಲು ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಈಗ ಎದ್ದು ಬಂದಿದ್ದಾನೆ ಮಹಾರಾಜ. ನೋಡಿ ಈಗ ಎದ್ದು ಬಂದಿದ್ದಾನೆ ಮಹಾರಾಜ. ಅಕ್ಕ ಒಬ್ಬಟ್ಟುಗಳೆಲ್ಲ ಮಾಡಿ ಎಲ್ಲ ರೆಡಿಯಾಗಿ ಒಬ್ಬಟ್ಟುಗಳೆಲ್ಲ ಮಾಡಿ ರೆಡಿಯಾಗಿದ್ರೆ ಮಹಾರಾಜ ಈಗ ಎದ್ದಿದ್ದಾನೆ. ಚಿನ್ನಿ, ಯಾರಿಗಪ್ಪ ಇದು ಹಬ್ಬ? ಯಾರ್ದು ಹಬ್ಬ? ಎಲ್ಲರೂ ಕೇಳ್ತಾ ಇದಾರೆ, ಏನ್ ಹಬ್ಬ ಅಂತ ಕೇಳ್ತಾ ಇದಾರೆ, ಹೇಳು ರಾಜು. ಎಲ್ಲ ಕೇಳ್ತಾ ಇದಾರೆ ಏನ್ ಹಬ್ಬ ಅಂತ ಹೇಳು, ಅವ್ರಿಗೆ ಹೇಳು. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಪಾಪು ಹೊಸಲು ದಾಟಿರುವಂತ ಹಬ್ಬ. ನಮ್ಮ ಪಾಪು ಹೊಸಲು ದಾಟಿರುವಂತ ಹಬ್ಬ. ಸೊ ಫಸ್ಟ್ ಟೈಮ್ ಇವತ್ತು ಹೊಸಲು ದಾಟಿದ್ದಾನೆ. ಅದಕ್ಕೋಸ್ಕರ ನೋಡಿ ಹೋಳಿಗೆ ಮಾಡಿದೀನಿ, ರಸ ಮಾಡಿದೀನಿ, ಇನ್ನೇನು ಮಾಡ್ಲಿಲ್ಲ, ಹೋಳಿಗೆ ರಸ ಎರಡೇ ಮಾಡಿರೋದು. ಸೊ ಪಾಪುಗೆ ಸ್ವೀಟ್ ಇವತ್ತು ಒಂದ್ ಸ್ವಲ್ಪ ಬಾಯಿಗಿರ್ತೀವಿ, ಸ್ವಲ್ಪನೇ, ಜಾಸ್ತಿ ಇಲ್ಲ, ಪೂಜೆ ಆದ್ಮೇಲೆ. ಸೊ ಎಲ್ಲ ಪ್ರಿಪರೇಷನ್ ಆದ್ಮೇಲೆ ಇಟ್ಟಿದ್ದಾನೆ. ಈಗ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕೊಂಡು ರೆಡಿ ಮಾಡಿ ಪೂಜೆಗೆ ಬರ್ತೀವಿ.
ಮತ್ತೆ ಪೂಜೆಯಲ್ಲಿ ಸಿಗೋಣ. ಬಾಯ್. ಮತ್ತೆ ಪೂಜೆಯಲ್ಲಿ ಸಿಗೋಣ. ಬಾಯ್. ಬರ್ತೀನಿ, ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಹಿಂಗೋಗಿ ಬರ್ತೀನಿ. ಅವ್ನು ನೋಡಿ ಒಬ್ಬಟ್ಟು ನೋಡ್ತಾ ಇರೋದು. ಇನ್ನು ಪಾಪುಗೆ ಸ್ನಾನ ಮಾಡಿಸಿದ್ದಾಯಿತು. ಅವನ್ನ ರೆಡಿ ಮಾಡಿಸಿ ಮತ್ತು ಹಾಲು ಕುಡಿಸಿ ಈಗ ಅಕ್ಕ ಕೈಯಲ್ಲಿ ಕೊಟ್ಟಿದ್ದೀನಿ ಅವನ್ನ. ಇನ್ನು ಅಕ್ಕ ರೆಡಿ ಮಾಡಿತಿದ್ಲಲ್ವ ಪೂಜೆ ತಟ್ಟೆ ಎಲ್ಲ. ಸೊ ಪೂಜೆ ತಟ್ಟೆನೆಲ್ಲ ಎತ್ಕೊಬಂದು ಅವನು ಯಾವ ಹೊಸ್ಲು ದಾಟಿರ್ತಾರೆ ನೋಡಿ ಮಕ್ಕಳು, ಆ ಹೊಸ್ಲಿಗೆ ನಾವು ಪೂಜೆ ಮಾಡಬೇಕಾಗುತ್ತೆ. ಸೊ ಹಿಂದಿನ ಕಾಲದಲ್ಲಿ ಇದು ಅಕ್ಕವ್ರ ಮನೆ ಬಂದು ತುಂಬ ಹಳೇ ಕಾಲದ ಮನೆ. ನೀವು ನೋಡ್ತಾ ಇರ್ಬೋದು ಎಲ್ಲ ರೂಮ್ಗೆ ಮತ್ತು ಮೂಲೆ ಮನೆಗೆ ಹೋಗ್ಬೇಕಂದ್ರೂ ಸಹ ಈ ರೀತಿ ಎಲ್ಲ ಕಡೆನೂ ಹೊಸ್ಲು ಅನ್ನೋದಿದೆ. ಬಟ್ ಈಗಿನ ಮಾಡ್ರನ್ ಮನೆಗಳಲ್ಲೆಲ್ಲ ಏನು ಆ ರೀತಿ ಏನಿರೋದಿಲ್ಲ, ಜಸ್ಟ್ ಎಂಟ್ರೆನ್ಸಲ್ಲಿ ಮಾತ್ರ ಹೊಸ್ಲಿರುತ್ತೆ ಅಲ್ವಾ. ಇದು ಹಳೇ ಕಾಲದ ಮನೆ ಆಗಿರೋದ್ರಿಂದ ನೋಡಿ ಆ ಕಡೆ ದೇವ್ರ ಮನೆ, ನನ್ನ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ವ ಹೊಸ್ಲು, ಅದು ದೇವ್ರ ಮನೆ. ನಾನು ಈ ಕಡೆ ಇರೋದು ಬಂದುಬಿಟ್ಟು ಏನು ಕಿಚನ್ಗೆ ಎಂಟ್ರಿ ಆಗೋವಂಥದ್ದು. ಸೊ ಅದಕ್ಕೆ ಇವ್ರ ಮನೇಲಿ ತುಂಬ ಹೊಸ್ಲುಗಳು ಜಾಸ್ತಿ ಇದೆ. ಮಾಡ್ರನ್ ಮನೆ ಅಂದರೆ ಸಿಂಗಲ್ ಹೊಸ್ಲಿರುತ್ತಲ್ವ. ಸೊ ಮಗು ಯಾವ ಹೊಸ್ಲನ್ನ ದಾಟ್ತಾರೆ ನೋಡಿ ಆ ಹೊಸ್ಲಿಗೆ ನಾವು ಪೂಜೆ ಮಾಡಬೇಕಾಗುತ್ತೆ. ಈಗ ಇವನು ಇಲ್ಲಿ ಕಿಚನ್ಗೆ ಎಂಟ್ರಿ ಆಗುವಂತಹ ಹೊಸ್ಲನ್ನ ದಾಟಿರೋದ್ರಿಂದ ಈಗ ನಾನು ಆ ಹೊಸ್ಲನ್ನ ನೀಟಾಗಿ ಸ್ವಚ್ಛ ಮಾಡಿ ಈಗ ರಂಗೋಲಿ ಅನ್ನೋದನ್ನು ಹಾಕ್ಕೊತಾ ಇದ್ದೀನಿ. ಸೊ ನಾನಂತೂ ರಂಗೋಲಿ ಹಾಕಿ ಆಲ್ಮೋಸ್ಟು 2 years ಆಗ್ತಾ ಇದೆ ಅನಿಸುತ್ತೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನು ಆಲ್ಮೋಸ್ಟ್ ಏನು ಕೆಲಸನೂ ಮಾಡಿಲ್ಲ. ಸೊ ಈಗ ಚಿಕ್ಕ ಪುಟ್ಟ ಕೆಲಸನ ಮಾಡ್ತಾಯಿದ್ದೀನಿ. ಎಷ್ಟೊಂದು ದಿನ ಆಗೋಗಿತ್ತು ನಾನು ರಂಗೋಲಿ ಎಲ್ಲ ಹಾಕಿ ಈ ರೀತಿ ಡೆಕೋರೇಷನ್ಸ್ ಎಲ್ಲ ಮಾಡಿ. ಸೊ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮತ್ತು ಈಗ ಪೂಜೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಈ ಮಗು ಹೊಸ್ಲನ್ನ ದಾಟಿದಾಗ ಪೂಜೆ ಯಾಕೆ ಮಾಡ್ತಾರೆ ಅನ್ನೋ ಕ್ವೆಶನ್ ನನ್ನ ಮೈಂಡಲ್ಲಿ ಬಂತು. ನಾನು ತುಂಬ ಕಡೆ ಹುಡುಕಿದೆ, ಏನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ, ಈ ರೀತಿ ಮಕ್ಕಳು ಹೊಸ್ಲು ದಾಟಿದಾಗ ಪೂಜೆ ಮಾಡಬೇಕು ಅನ್ನೋದಕ್ಕೆ ಏನಾದರೂ ಕಾರಣ ಇದೆಯಾ ಅಂತ ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ಹುಡುಕಿದೆ. ಬಟ್ ನನಗೇನು ಅಂಥ ಆನ್ಸರ್ ನನಗೆ ಸಿಗಲಿಲ್ಲ. ಮತ್ತು ಏನಾದರೂ ಸಾಂಪ್ರದಾಯಿಕ ರೀಸನ್ ಇದೆಯಾ, ಹೊಸ್ಲು ದಾಟೋದ್ರ ಹಿಂದೆ ಯಾವುದಾದ್ರೂ ಮಹತ್ವ ಇದೆಯಾ ಅಂತ. ಬಟ್ ನನಗೆ ಅಂಥ ರೀಸನ್ ಏನೂ ಸಿಗಲಿಲ್ಲ. ಮತ್ತು ನಾನು ಅಕ್ಕನ ಕೇಳಿದೆ, ಈ ರೀತಿ ಯಾಕೆ ಹೊಸ್ಲು ದಾಟಿದಾಗ ಪೂಜೆ ಮಾಡಬೇಕು ಅಂತ ಕೇಳಿದಾಗ ಇನ್ನು ಅಕ್ಕ ಏನು ಹೇಳಿದ್ರು ಅಂದರೆ, ಮಗು ಮೊದಲನೇ ಬಾರಿ ಹೊಸಲು ದಾಟಿ ಆಚೆಗೆ ಹೋಗ್ತಾ ಇರ್ತಾನೆ. ಅಂದರೆ ಇಷ್ಟು ದಿನವೂ ಮನೆಯಲ್ಲೇ ಇದ್ನಲ್ವ, ಮನೆಯಲ್ಲೇ ಇದ್ದು ಫಸ್ಟ್ ಟೈಮ್ ಅವರು ಹೊಸಲನ್ನ ದಾಟಿ ಆಚೆಗೆ ಹೋದಾಗ ಎಲ್ಲಾದರೂ ಬಿದ್ದೋಳೋದು ಎದ್ದೋಳೋದು ಈ ರೀತಿ ಆಗ್ತಾ ಇರುತ್ತಲ್ಲ. ಈ ರೀತಿ ಆದಾಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಪಘಾತ ಆಗದೇ ಇರಲಿ ಅಂತ ನಾವು ದೇವರಲ್ಲಿ ಬೇಡಿಕೊಂಡು ಈ ಪೂಜೆನ ಮಾಡಬೇಕು ಅಂತ ಹೇಳಿದ್ರು. ಸೊ ಇದೆಲ್ಲನೂ ರೀಸನ್ ಇಲ್ಲದೆ ಹೋಗಲಿ, ನನಗೇನು ಅನಿಸ್ತು ಅಂದರೆ ಈ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಸ್ನ ಮಾಡ್ಕೊಳೋದ್ರಲ್ಲಿ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ. ಸೊ ಇವತ್ತು ಫಸ್ಟ್ ಟೈಮ್ ಅವನು ದಾಟ್ದ, ಇದೊಂದು ಸೆಲೆಬ್ರೇಷನು. ಇನ್ನು ಮುಂದೆ ಈ ರೀತಿಯಾದಂತಹ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಸಿಗೋದಿಲ್ವಲ್ಲ. ಈಗ ಮಕ್ಕಳು ನಮ್ಮ ಕೈಯಲ್ಲಿರ್ತಾರೆ, ನಾನು ಸಹ ಫ್ರೀಯಾಗಿದ್ದೀನಿ. ಅವರು ಬೆಳೀತಾ ದೊಡ್ಡವರಾದಮೇಲೆ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಎಕ್ಸ್ಪೀರಿಯೆನ್ಸ್ಗಳನ್ನ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತೋ ಇಲ್ವೋ, ಆದಷ್ಟು ನಾವು ಮಾಡ್ತಾ ಇರಬೇಕು. ಏನೋ ತುಂಬ ಬ್ಯುಸಿ ಲೈಫಲ್ಲಿರೋರ್ಗೂ ನಾನು ಸಹ ಹೇಳೋದು, ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸ್ನ ಕಷ್ಟ ಆದರೂ ಸರಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಅದೊಂದು ಮೆಮೊರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಉಳಿದೋಗುತ್ತೆ. ಸೊ ಇವತ್ತು ನಾವು ಆ್ಯಕ್ಚುಲಿ ನಾಳೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರಿ, ಬಟ್ ಬೇಡ, ಆ ಮಗು ಹೊಸಲು ದಾಟಿದ ದಿನವೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಿಂಪಲ್ಲಾಗಿ ಈ ರೀತಿಯಾಗಿ ಪೂಜೆ ಅನ್ನೋದನ್ನು ಮಾಡಿದ್ರಿ. ಸೊ ಈ ಮೆಮೊರಿ ಅನ್ನೋದು ಯಾವಾಗೂ ಅಷ್ಟೇ ನಮಗೆ ಹಾಗೆ ಇದ್ದೋಗ್ಬಿಡುತ್ತೆ. ತುಂಬ ಖುಷಿ ಆಯಿತು. ಅವ್ನು ಮೊದಲನೇ ಬಾರಿ ಹೊಸಲನ್ನ ದಾಟಿ ನಾವು ಸಿಂಪಲ್ಲಾಗಿ ಪೂಜೆನ ಮಾಡಿ ಪೂಜೆ ಅನ್ನೋದನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಒಂದೊಂದು ಮನೆಗಳಲ್ಲಿ ಒಂದೊಂದು ರೀತಿಯಾಗಿ ಪೂಜೆ ಮಾಡ್ತಾರೆ. ನಾವು ಇದೇ ರೀತಿ ಸಿಂಪಲ್ಲಾಗಿ ಏನಾದರೂ ಒಂದು ಸ್ವೀಟ್ ಮಾಡಿ ಈ ರೀತಿ ಹೊಸಲಿಗೆ ಪೂಜೆ ಮಾಡಿ, ಮತ್ತು ನಾನು ದೇವರಲ್ಲಿ ಬೇಡ್ಕೊಳೋದಿಷ್ಟೇ, ನನ್ನ ಮಗ ಅಂತಲೇ ಅಲ್ಲ, ಎಲ್ಲ ಮಕ್ಕಳು ಅಷ್ಟೇ ಹೊರಗಡೆ ಹೋದಾಗ ಇಲ್ಲ ಮನೇಲಿದ್ದಾಗೂ ಅಷ್ಟೇ ಎದ್ದೊಳೋದು ಬೀಳೋದು ತುಂಬ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗದಿರ ಆ ದೇವರು ಎಲ್ಲ ಮಕ್ಕಳನ್ನೂ ಎಲ್ಲರನ್ನೂ
ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ ನನ್ನ ಮಗನಿಗೆ ತುಂಬ ಚೆನ್ನಾಗಿ ಆಶೀರ್ವಾದ ಅನ್ನೋದನ್ನು ಕೊಡಿ, ಅವನಿಗೆ ಯಾವಾಗೂ ಅಷ್ಟೇ ಏನೂ ಆಗ್ದಿರ ಇರೋ ರೀತಿಯಲ್ಲಿ ಇರಲಿ ಅಂತ. ಮತ್ತು ಪೂಜೆ ಮಾಡಿದ್ದಾದಮೇಲೆ ಈಗ ಮಗು ಕೈಯಲ್ಲೂ ಸಹ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಸ್ತಾ ಇದ್ದೀನಿ. ಅವನಿಗೂ ಸಹ ಹೇಳ್ತಾ ಇದ್ದೀನಿ, ದೇವ್ರನ್ನ ಚೆನ್ನಾಗಿ ಬೇಡ್ಕೊ, ಯಾವಾಗೂ ಅಷ್ಟೇ ಆರೋಗ್ಯ ಆಯುಷ್ಯು ಮತ್ತು ಅವನೆಲ್ಲೇ ಹೋಗಲಿ ಎಲ್ಲೇ ಇರಲಿ ಯಾವುದೇ ರೀತಿಯಾದಂತಹ ಅಪಘಾತಗಳೆಲ್ಲ ಆಗದೇ ಇರಲಿ ಅಂತ ದೇವ್ರನಲ್ಲಿ ಬೇಡ್ಕೊ ಅಂತ ನಾನು ಪಾಪುಗೂ ಸಹ ಹೇಳ್ಕೊಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಅರ್ಥ ಆಗಲ್ಲ, ಸುಮ್ಮನೆ ಏನೇನೋ ಮಾತಾಡ್ತೀರಾ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಬಟ್ ಅದೆಲ್ಲ ಸುಳ್ಳು. ಮಕ್ಕಳಿಗೆ ಪ್ರತಿಯೊಂದೂ ಸಹ ಅರ್ಥ ಆಗ್ತಾ ಇರುತ್ತೆ. ಆದರೆ ಮಕ್ಕಳ ಕಡೆಯಿಂದ ಅವ್ರಿಗೆ ಏನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ, ಅಂದರೆ ಅವ್ರಿಗೆ ಮಾತಾಡೋದಕ್ಕೆ ಬರೋದಿಲ್ಲ. ಸೊ ನಾವು ಅಂದ್ಕೊಂಡ್ಬಿಡ್ತೀವಿ ಮಗುಗೇನೋ ಅರ್ಥ ಆಗಲ್ಲ ಬಿಡು, ಮಗು ಹತ್ರ ಏನು ಮಾತಾಡೋದು ಅಂತ. ಇಲ್ಲ, ಅದೆಲ್ಲ ತಪ್ಪು. ಮಗು ಹುಟ್ಟಿದಾಗಿಂದನೂ ಅಷ್ಟೇ ನಮ್ಮ ಸಂಪ್ರದಾಯ, ನಮ್ಮ ರೀತಿ ನೀತಿಗಳನ್ನ ನಾವು ಹೇಳ್ಕೊಡ್ತಾ ಇರಬೇಕು. ಮಗು ನೋಡಿ ಕಲಿಯುತ್ತೆ, ಕೇಳಿನೂ ಸಹ ಕಲಿಯುತ್ತೆ. ಸೊ ಈಗಲಿಂದನೇ ದೇವ್ರಿಗೆ ಪೂಜೆ ಮಾಡಿಸೋದಾಗಿರ್ಬೋದು, ದೇವ್ರಿಗೆ ಪ್ರೇ ಮಾಡೋದು ಎಲ್ಲದನ್ನೂ ಸಹ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವರು ಚೆನ್ನಾಗಿ ಕಲಿತಾ ಇರ್ತಾರೆ. ಜಗ್ಗನಕ್ಕ ನಕ್ಕ ನಕ್ಕ ಜಗ್ಗನಕ್ಕ ನಕ್ ಆಟ ಡ್ಯಾನ್ಸ್ ಆಡ ನೀನು ನಾನು ಕೇಳ್ದಾಗ ಏನೂ ಮಾಡಬೇಡ ಪಾಪು, ಈ ಕಡೆ ತಿರ್ಕೊಂಡು ಆಡು. ಜಗ್ಗನಕ್ಕ ನಕ್ಕ ನಕ್ಕ ಜಗ್ಗನಕ್ಕ ನಕ್ ಜಗ್ಗನಕ್ಕ ನಕ್ಕ ನಕ್ಕ ಜಗ್ಗನಕ್ಕ ನಕ್ ಜಗ್ಗನಕ್ಕ ನಕ್ಕ ನಕ್ಕ ಜಗ್ಗನಕ್ಕ ನಕ್. ಡ್ಯಾನ್ಸ್ ಆಡು ಚಿನ್ನಮ್ಮ. ಓ, ನನ್ನ ಹತ್ರ ಏನು ಮಾಡ್ತೀಯ ಬಂದ್ಬಿಟ್ಟು?